ನವೆಂಬರ್ 10, 1786 ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಪಟ್ಟಣ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಮಿಂಚುತ್ತಿತ್ತು. ಮಂಡ್ಯದ ಅಯ್ಯಂಗಾರ್ ಕುಟುಂಬಗಳು ತಮ್ಮ ಮನೆಗಳನ್ನು ದೀಪಗಳಿಂದ ಅಲಂಕರಿಸಿದ್ದರು. ಪುರುಷರು, ಮಹಿಳೆಯರು, ಮಕ್ಕಳು ಮತ್ತು ಹಿರಿಯರು ಸಂಭ್ರಮದಿಂದ ತುಂಬಿ ಹೋಗಿದ್ದರು. ಆದರೆ ಆ ರಾತ್ರಿ ಅವರು ಬೆಳಗುತ್ತಿರುವುದು ದೀಪಗಳನ್ನಲ್ಲ, ಬದಲಾಗಿ ತಮ್ಮ ಅಂತ್ಯ ಸಂಸ್ಕಾರದ ದೀಪಗಳನ್ನು ಎಂದು ಅವರಿಗೆ ತಿಳಿದಿರಲಿಲ್ಲ. ದೀಪಾವಳಿ ಹಬ್ಬದ ಸಂಭ್ರಮದ ನಡುವೆ ಹಠಾತ್ತನೆ ಕಿರುಚಾಟಗಳು ಕೇಳಿಬಂದವು. ಟಿಪ್ಪು ಸುಲ್ತಾನನ ಸೈನ್ಯ ಮೇಲುಕೋಟೆಗೆ ನುಗ್ಗಿತ್ತು. ಒಂದೇ ರಾತ್ರಿಯಲ್ಲಿ ಆ ಸೈನ್ಯ ಸುಮಾರು 700 ಅಮಾಯಕರ ರಕ್ತ ಹರಿಸಿತು. ಕೇವಲ ತಮ್ಮ ಹಬ್ಬವನ್ನು ಆಚರಿಸುತ್ತಿದ್ದ ಸಾಮಾನ್ಯ ಕುಟುಂಬದವರ ರಕ್ತ ಅದು. ಈ ಘಟನೆಯು ಕೇವಲ ಆಕಸ್ಮಿಕವಲ್ಲ, ಇದು ಟಿಪ್ಪು ಸುಲ್ತಾನನ ಆಡಳಿತದ ಮತ್ತೊಂದು ಮುಖದ ಕರಾಳ ಅಧ್ಯಾಯವಾಗಿತ್ತು. ನಮ್ಮ ಶಾಲಾ ಪುಸ್ತಕಗಳು ಟಿಪ್ಪುವನ್ನು ಬ್ರಿಟಿಷರ ವಿರುದ್ಧ ಹೋರಾಡಿದ ಮೈಸೂರಿನ ಹುಲಿ ಎಂದು ಹೊಗಳುತ್ತವೆ. ಆದರೆ ಅವನು ತನ್ನದೇ ಜನರ ಮೇಲೆ ದಬ್ಬಾಳಿಕೆ ನಡೆಸಿದ ನಿರಂಕುಶ ಅಧಿಕಾರಿಯೂ ಆಗಿದ್ದ. 1751 ಜನಿಸಿದ ಟಿಪ್ಪು ಸುಲ್ತಾನ್ ತನ್ನ ತಂದೆ ಹೈದರ್ ಅಲಿಯಂತೆಯೇ ಒಬ್ಬ ಮಹತ್ವಾಕಾಂಕ್ಷಿ ವ್ಯಕ್ತಿ. ಹೈದರ್ ಅಲಿ ಕೇವಲ ಒಬ್ಬ ಸೈನಿಕನಾಗಿದ್ದರೂ ತನ್ನ ಹೋರಾಟದ ಮೂಲಕ ಅಧಿಕಾರಕ್ಕೆ ಬಂದನು. 5 ವರ್ಷದವನಿದ್ದಾಗಲೇ ಟಿಪ್ಪುವಿಗೆ ಯುದ್ಧ ತರಬೇತಿ ಆರಂಭವಾಯಿತು. ಅವನಿಗೆ ಕೇವಲ ಯುದ್ಧ ಕಲಿಸಲಾಗಲಿಲ್ಲ, ಬದಲಾಗಿ ಬ್ರಿಟಿಷರು ಮತ್ತು ಅವರ ಸಹಚರರಾದ ಸ್ಥಳೀಯ ರಾಜರು ನಿಜವಾದ ಶತ್ರುಗಳು ಎಂಬುದನ್ನು ಹೇಳಿಕೊಡಲಾಗಿತ್ತು. ಬಾಲ್ಯದಲ್ಲಿಯೇ ಟಿಪ್ಪು ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡ: ಅಧಿಕಾರ ಸುಲಭವಾಗಿ ಬರುವುದಿಲ್ಲ, ಅದಕ್ಕಾಗಿ ಹೋರಾಡಬೇಕು ಎಂದು. ಆ ಸಮಯದಲ್ಲಿ ಭಾರತದಲ್ಲಿ ಕೇವಲ ಸ್ಥಳೀಯ ಕಲಹಗಳು ಮಾತ್ರವಲ್ಲದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕ್ಷಿಪ್ರ ವಿಸ್ತರಣೆಯು ದೊಡ್ಡ ಸವಾಲಾಗಿತ್ತು. 1782 ಹೈದರ್ ಅಲಿ ನಿಧನರಾದಾಗ 31 ವರ್ಷದ ಟಿಪ್ಪು ಸಿಂಹಾಸನ ಏರಿದನು. ಬ್ರಿಟಿಷರು ಆಗ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಆಕ್ರಮಣಕಾರಿ ನೀತಿಗಳನ್ನು ಅನುಸರಿಸುತ್ತಿದ್ದರು. ಹೆಚ್ಚಿನ ಭಾರತೀಯ ರಾಜರು ಬ್ರಿಟಿಷರಿಗೆ ಶರಣಾದರು, ಆದರೆ ಟಿಪ್ಪು ಮಾತ್ರ ಹೋರಾಟದ ಹಾದಿ ಆಯ್ದುಕೊಂಡನು. ಅವನ ನೀತಿ ಸ್ಪಷ್ಟವಾಗಿತ್ತು: ಶರಣಾಗೋ ಇಲ್ಲವೇ ಸಾಯಿ. ಟಿಪ್ಪು ಬ್ರಿಟಿಷರ ವಿರುದ್ಧ ನಿರ್ಭೀತಿಯಿಂದ ಹೋರಾಡಿದನು. ಕಬ್ಬಿಣದ ಕವಚದ ರಾಕೆಟ್ಗಳನ್ನು ನಿರ್ಮಿಸಿದ ಅವನು 1780 ಪೊಲ್ಲಿಲೂರು ಯುದ್ಧದಲ್ಲಿ ಬ್ರಿಟಿಷರ ಶಸ್ತ್ರಾಸ್ತ್ರ ಸಂಗ್ರಹಣಾ ಕೇಂದ್ರವನ್ನು ಸ್ಫೋಟಿಸಿದನು. ಬ್ರಿಟಿಷರು ಈ ಘಟನೆಯನ್ನು ದುರಂತ ಎಂದು ಬಣ್ಣಿಸಿದರು. ಟಿಪ್ಪುವಿನಿಂದ ಸೋತ ನಂತರ ಬ್ರಿಟಿಷರು ಅವನ ರಾಕೆಟ್ ತಂತ್ರಜ್ಞಾನವನ್ನು ಕದ್ದು ತಮ್ಮ ಯುದ್ಧಗಳಿಗೆ ಬಳಸಿಕೊಂಡರು. ಬ್ರಿಟಿಷರನ್ನು ಸಮರ್ಥವಾಗಿ ಎದುರಿಸಿದ ಟಿಪ್ಪುವಿನ ಧೈರ್ಯ ಮತ್ತು ಸಾಮರ್ಥ್ಯಕ್ಕಾಗಿ ಬ್ರಿಟಿಷರೇ ಅವನಿಗೆ ಮೈಸೂರಿನ ಹುಲಿ ಎಂಬ ಬಿರುದನ್ನು ನೀಡಿದರು. ಟಿಪ್ಪು ಒಬ್ಬ ನಾಯಕನಾಗಿದ್ದಷ್ಟೇ ಸತ್ಯವಾದರೂ ಅವನ ಕ್ರೌರ್ಯದ ಕಥೆಗಳು ಅಷ್ಟೇ ಭೀಕರವಾಗಿವೆ. ಟಿಪ್ಪು ಕೂರ್ಗ್ ಮೇಲೆ ದಾಳಿ ಮಾಡಿದಾಗ ಸುಮಾರು 90,000 ಕೊಡವರನ್ನು ಬಂಧಿಸಲಾಯಿತು. ಸಾವಿರಾರು ಜನರು ಹಸಿವಿನಿಂದ ಸಾವನ್ನಪ್ಪಿದರು. ಉಳಿದವರನ್ನು ಬಹಿರಂಗ ಜೈಲುಗಳಲ್ಲಿ ಪ್ರಾಣಿಗಳಂತೆ ನಡೆಸಿಕೊಂಡನು. ಯುವಕರನ್ನು ಬಲವಂತವಾಗಿ ಸುನ್ನತಿ ಮಾಡಿ ಇಸ್ಲಾಂಗೆ ಮತಾಂತರಿಸಿ ತಮ್ಮವರ ವಿರುದ್ಧವೇ ಹೋರಾಡುವಂತೆ ಒತ್ತಾಯಿಸಲಾಯಿತು. ಯುವತಿಯರನ್ನು ಸೈನಿಕರಿಗೆ ಹೆಂಡತಿಯರನ್ನಾಗಿ ಹಂಚಲಾಯಿತು. ಕೂರ್ಗ್ನಲ್ಲಿನ ದೇವಾಟಿ ಪರಂಬರದಲ್ಲಿ ನಡೆದ ಘಟನೆ ಇನ್ನೂ ಭಯಾನಕವಾಗಿದೆ. ಟಿಪ್ಪು 40,000 ಕೊಡವರನ್ನು ಶಾಂತಿ ಸಭೆಗೆಂದು ಆಹ್ವಾನಿಸಿದ. ಬಿಳಿ ಬಾವುಟ ಆರಿಸಿ ತಾನು ಶಾಂತಿ ಬಯಸುವುದಾಗಿ ನಂಬಿಸಿದನು. ಆತನ ಮಾತು ನಂಬಿದ ನಿರಾಯುಧ ಜನರನ್ನು ಸಾಮೂಹಿಕವಾಗಿ ಹತ್ಯೆ ಮಾಡಿಸಿದನು. ಮಲಬಾರ್ನಲ್ಲಿ ಟಿಪ್ಪು ಸಾವಿರಾರು ಜನರನ್ನು ಬಲವಂತವಾಗಿ ಮತಾಂತರಗೊಳಿಸಿದನು. ದೇವಸ್ಥಾನಗಳನ್ನು ಕೂಡ ಧ್ವಂಸಗೊಳಿಸಿದನು. ಟಿಪ್ಪು ಸುಲ್ತಾನನ ಈ ಕ್ರೌರ್ಯವು ಯಾವುದೇ ರಹಸ್ಯವಾಗಿರಲಿಲ್ಲ. ಇದು ತನ್ನ ಮಾತನ್ನು ಕೇಳದಿದ್ದರೆ ಏನಾಗುತ್ತದೆ ಎಂಬ ಸಂದೇಶವನ್ನು ದಕ್ಷಿಣ ಭಾರತದ ಇತರ ಸಮುದಾಯಗಳಿಗೆ ತಲುಪಿಸಲು ಆತ ಮಾಡಿದ ಒಂದು ವ್ಯವಸ್ಥಿತ ಯತ್ನವಾಗಿತ್ತು. ಈ ಘಟನೆಗಳು ಕೇವಲ ಬ್ರಿಟಿಷರ ಸುಳ್ಳು ಪ್ರಚಾರವಲ್ಲ. ಟಿಪ್ಪು ಸ್ವತಃ ತನ್ನ ಪತ್ರಗಳಲ್ಲಿ ಪ್ರವಾದಿ ಮುಹಮ್ಮದ್ ಮತ್ತು ಅಲ್ಲಾಹನ ಕೃಪೆಯಿಂದ ನಿಮ್ಮ ಪ್ರಾಂತ್ಯದಲ್ಲಿರುವ ಹಿಂದೂಗಳು ಮತ್ತು ನಾಸ್ತಿಕರನ್ನು ಮತಾಂತರಗೊಳಿಸಿ ಅವರ ದೇವಾಲಯಗಳನ್ನು ನಾಶ ಮಾಡಿ ಇಸ್ಲಾಂ ಧರ್ಮದ ಪೂರ್ಣ ಶಕ್ತಿಯನ್ನು ಹರಡಿ ಎಂದು ಬರೆದಿದ್ದಾನೆ. ಇತಿಹಾಸದ ದಾಖಲೆಗಳ ಪ್ರಕಾರ ಅವನ ಆಡಳಿತದಲ್ಲಿ 8,000ಕ್ಕೂ ಹೆಚ್ಚು ದೇವಾಲಯಗಳು ನಾಶಗೊಂಡಿವೆ. 1786 ಮೇಲುಕೋಟೆ ಹತ್ಯಾಕಾಂಡವು ಟಿಪ್ಪುವಿನ ಕ್ರೌರ್ಯಕ್ಕೆ ಪ್ರಮುಖ ಉದಾಹರಣೆ. ದೀಪಾವಳಿ ಹಬ್ಬದ ಸಮಯದಲ್ಲಿ ಟಿಪ್ಪುವಿನ ಸೈನ್ಯವು ಮೇಲುಕೋಟೆಯನ್ನು ಸುತ್ತುವರಿದು ಶಾಂತಿ ಸಭೆಯ ನೆಪದಲ್ಲಿ ಅಮಾಯಕ ಜನರ ರಕ್ತವನ್ನು ಹರಿಸಿತು. ಮಕ್ಕಳು, ಮಹಿಳೆಯರು ಮತ್ತು ಹಿರಿಯರು ಸೇರಿದಂತೆ 100 ಜನರು ಸಾವನ್ನಪ್ಪಿದರು. ದೇವಸ್ಥಾನಗಳ ಚಿನ್ನಾಭರಣಗಳನ್ನು ಲೂಟಿ ಮಾಡಲಾಯಿತು ಮತ್ತು ಪುರಾತನ ಗ್ರಂಥಗಳನ್ನು ಸಹ ಸುಟ್ಟು ಹಾಕಲಾಯಿತು. ಈ ಭೀಕರ ಘಟನೆಯ ನಂತರ ಮಂಡ್ಯದ ಅಯ್ಯಂಗಾರ ಸಮುದಾಯವು 200 ವರ್ಷಗಳ ಕಾಲ ದೀಪಾವಳಿ ಹಬ್ಬವನ್ನು ಆಚರಿಸುವುದನ್ನು ನಿಲ್ಲಿಸಿತು. ಅದನ್ನು ದುಃಖದ ದಿನವಾಗಿ ನೆನಪಿಟ್ಟುಕೊಂಡಿತು. ಟಿಪ್ಪು ಸುಲ್ತಾನನ ಈ ಕ್ರೌರ್ಯವು ದಕ್ಷಿಣ ಭಾರತದ ಇತರ ಸಮುದಾಯಗಳಿಗೆ ಒಂದು ಸ್ಪಷ್ಟ ಸಂದೇಶವಾಗಿತ್ತು: ನನಗೆ ಶರಣಾಗಿ, ಇಲ್ಲವಾದರೆ ಇದೇ ಗತಿಯಾಗುತ್ತದೆ ಎಂದು. ಟಿಪ್ಪುವಿನ ಕಾರ್ಯಗಳನ್ನು ರಾಜಕೀಯ ಮತ್ತು ಧಾರ್ಮಿಕ ಪ್ರೇರಣೆ ಎಂದೇ ವಿಶ್ಲೇಷಿಸಲಾಗಿದೆ. ಕೆಲವು ವಿದ್ವಾಂಸರು ಅವನು ಕೆಲವು ಹಿಂದೂ ದೇವಾಲಯಗಳಿಗೆ ದೇಣಿಗೆ ನೀಡಿದ್ದನು ಮತ್ತು ಹಿಂದೂ ಅಧಿಕಾರಿಗಳನ್ನು ಸಹ ನೇಮಿಸಿದ್ದನು ಎಂದು ವಾದಿಸುತ್ತಾರೆ. ಆದರೆ ಒಂದು ಕಡೆ 8,000ಕ್ಕೂ ಹೆಚ್ಚು ದೇವಾಲಯಗಳನ್ನು ಧ್ವಂಸ ಮಾಡಿ ಮತ್ತೊಂದು ಕಡೆ ಕೆಲವು ದೇವಾಲಯಗಳಿಗೆ ದೇಣಿಗೆ ನೀಡಿದ್ದು ವಿವಾದಾಸ್ಪದವಾಗಿದೆ. ಟಿಪ್ಪುವಿನ ಸ್ವಂತ ಪತ್ರಗಳು ಮತ್ತು ಫತ್ ಉಲ್ ಮುಜಾಹಿದ್ದೀನ್ ಎಂಬ ಅವನ ಯುದ್ಧ ಕೈಪಿಡಿಯ ಈ ಕಾರ್ಯಗಳ ಹಿಂದೆ ಜಿಹಾದ್ ನಡೆಸುವ ಉದ್ದೇಶವಿತ್ತು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಅವನು ತನ್ನ ವಿರೋಧಿಗಳನ್ನು ಮಟ್ಟ ಹಾಕಲು ಧರ್ಮವನ್ನು ಒಂದು ಅಸ್ತ್ರವಾಗಿ ಬಳಸಿಕೊಂಡನು.
ಟಿಪ್ಪುವಿನ ವೈಯಕ್ತಿಕ ಘನತೆ ಮತ್ತು ಅವನ ಕ್ರೂರತೆ ಎರಡೂ ಒಂದೇ ಮೂಲದಿಂದ ಬಂದವು. ತನ್ನ ಆಡಳಿತದಲ್ಲಿ ಇಸ್ಲಾಂ ಧರ್ಮವನ್ನು ವೈಭವೀಕರಿಸುವುದು ಮತ್ತು ಬ್ರಿಟಿಷ್ ವಿರೋಧಿ ಹೋರಾಟಗಾರರನ್ನು ಧಾರ್ಮಿಕ ಹೋರಾಟದೊಂದಿಗೆ ಜೋಡಿಸುವುದು ಅವನ ಮುಖ್ಯ ಉದ್ದೇಶವಾಗಿತ್ತು. ಈ ಕಾರಣದಿಂದ ಬ್ರಿಟಿಷರನ್ನು ಬೆಂಬಲಿಸಿದ ಮತ್ತು ತನ್ನ ಆಡಳಿತಕ್ಕೆ ವಿಧೇಯರಾಗದ ಹಿಂದೂ ಸಮುದಾಯಗಳ ಮೇಲೆ ಆತ ತೀವ್ರ ದಬ್ಬಾಳಿಕೆ ನಡೆಸಿದ. ಅವನು ಭಾರತದ ವೈವಿಧ್ಯತೆಯನ್ನು ಗೌರವಿಸಲಿಲ್ಲ, ಬದಲಿಗೆ ಅದು ತನ್ನ ಆಡಳಿತಕ್ಕೆ ಒಂದು ಅಪಾಯ ಎಂದು ಭಾವಿಸಿದ. ಅವನ ಈ ಮನೋಭಾವವು ಅವನನ್ನು ಒಬ್ಬ ಶ್ರೇಷ್ಠ ಹೋರಾಟಗಾರನಾಗಿ ಮಾಡಿದ್ದರೂ ಅದೇ ಸಮಯದಲ್ಲಿ ಅವನನ್ನು ಕ್ರೂರ ವ್ಯಕ್ತಿಯಾಗಿ ರೂಪಿಸಿತು. ಟಿಪ್ಪು ಸುಲ್ತಾನನ ಕತೆ ಸರಳವಾಗಿಲ್ಲ. ಅವನು ಸ್ವಾತಂತ್ರ್ಯ ಹೋರಾಟಗಾರನೂ ಹೌದು, ಹಾಗೆಯೇ ಕ್ರೂರ ನಿರಂಕುಶ ಪ್ರಭುವೂ ಹೌದು. 1799ರಲ್ಲಿ ನಡೆದ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಒಬ್ಬ ಯೋಧನಂತೆ ಮತ್ತು ರಾಜಕುಮಾರನಂತೆ ಮಡಿದನು ಎಂದು ಬ್ರಿಟಿಷ್ ಜನರಲ್ ಹ್ಯಾರಿಸ್ ಹೇಳಿದ್ದಾನೆ. ಇಂದಿನ ರಾಜಕೀಯದಲ್ಲಿ ಟಿಪ್ಪುವನ್ನು ಒಂದು ಸಾಧನವಾಗಿ ಬಳಸಲಾಗುತ್ತಿದೆ, ಆದರೆ ನಾವು ಇತಿಹಾಸದ ಸತ್ಯವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು. ಒಬ್ಬ ವ್ಯಕ್ತಿಯ ಸಾಧನೆಗಳನ್ನು ಮೆಚ್ಚಿಕೊಳ್ಳುವುದರ ಜೊತೆಗೆ ಅವನ ತಪ್ಪುಗಳು, ದುರ್ಬಲತೆಗಳು ಮತ್ತು ದೌರ್ಜನ್ಯಗಳನ್ನೂ ಅಷ್ಟೇ ಮುಖ್ಯವೆಂದು ತಿಳಿದುಕೊಳ್ಳುವುದು ಅವಶ್ಯಕದ. ಇತಿಹಾಸವು ಕೇವಲ ಒಬ್ಬ ವ್ಯಕ್ತಿಯ ಹೀರೋ ಅಥವಾ ವಿಲನ್ ಎಂದು ನಿರ್ಧರಿಸುವುದಿಲ್ಲ, ಅದು ಮಾನವನ ಸಂಕೀರ್ಣತೆಯನ್ನು ತಿಳಿಸುತ್ತದೆ.